37th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಏನೇನ್ ಫೈಂಡ್ ಮಾಡ್ಬೇಕು ನೋಡ್ರಿ, ಫೈಂಡ್ ದ ಲೆಂತ್ ಆಫ್ ಬಿಇ, ಇಸಿ, ಎಸಿ ಅಂಡ್ ಎ ಬಿ ಕಂಡಿಡಬೇಕು. ಗಿವನ್ ಬಂದ್ಬಿಟ್ಟು ಏನು 3D 60 ಅಂತ ಕೊಟ್ಟಿದ್ದಾರೆ. ಆಮೇಲೆ √3 ಇಸ್ ಈಕ್ವಲ್ ಟು 1.7 ತಗೋ ಅಂತ ಹೇಳಿದ್ದಾರೆ. ಸೊ BD ವ್ಯಾಲ್ಯೂ 60 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ಈ ಟ್ರಯಾಂಗಲ್ ತಗೊಂತೀನಿ, ಯಾವುದು ADB. ಓಕೆ, ಈ ಟ್ರಯಾಂಗಲ್ ತಗೊಂತೀನಿ. ಓಕೆ, ಅದನ್ನ ಸಪರೇಟ್ ಆಗಿ ಬರ್ತೀನಿ ಸೋ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಟ್ರಯಾಂಗಲ್ ಏನು ADB. ಓಕೆ, ಇದು ನಥಿಂಗ್ ಬಟ್ 90 ಡಿಗ್ರಿ, ಇದ್ರ ಆಂಗಲ್ ಬಂದು 60 ಡಿಗ್ರಿ. ಅದು ಎದಕ್ 90 ತಗೊಂಡೆ ಅಂದ್ರೆ ನೀವೇ ನೋಡ್ರಿ, ಇದು 90 ಅಂದ್ರೆ ಈ ಕಡೆ ಕೂಡ 90 ಇರುತ್ತೆ. ಓಕೆ, ಈಗ ಇದು ಆಂಗಲ್ ಅಂತಂದ್ರೆ, ಓಕೆ, ಇದು ಆಂಗಲ್ ಅಂದ್ರೆ ಇದ್ರ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಉಳಿದಿದ್ದು ಅಡ್ಜಸೆಂಟ್ ಆಗುತ್ತೆ. BD ವ್ಯಾಲ್ಯೂ ಗೊತ್ತು ಎಷ್ಟು, 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಮಾಡೋಣ, ಫಸ್ಟ್ AB ಕಂಡಿಡಿಯೋಣ. ಯಾಕಂದ್ರೆ AB ಕಂಡಿಡಿ ಅಂತ ಹೇಳಿದಾರೆ, ಫಸ್ಟ್ AB ಕಂಡಿಡಿತೀವಿ. ಓಕೆ, ಈಗ AB ಅಂದ್ರೆ ನಥಿಂಗ್ ಬಟ್ ಏನು, ಹೈಪೋಟೆನಸ್ ಕಂಡಿಡಬೇಕು. ಓಕೆ, ಸೊ ನನಗೇನ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಅಡ್ಜಸೆಂಟ್ ಹೈಪೋಟೆನಸ್ ಗೆ ಫಾರ್ಮುಲಾ ಏನಿರೋದು, cos θ. cos θ ಇಸ್ ಈಕ್ವಲ್ ಟು ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ ಗೊತ್ತು. ಓಕೆ, ಈಗ cos θ ಇದ್ದಲ್ಲೇನು 60 ಇಸ್ ಈಕ್ವಲ್ ಟು ಅಡ್ಜಸೆಂಟ್ ವ್ಯಾಲ್ಯೂ ಏನು 60, ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ, ಅದು ಬಂದು AB ಅಂತ ಬರೀತೀನಿ. ಈಗ cos 60 ವ್ಯಾಲ್ಯೂ ಏನು 1/2 ಇಸ್ ಈಕ್ವಲ್ ಟು 60 ಬೈ AB. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು AB ಇಸ್ ಈಕ್ವಲ್ ಟು 2 ಇಂಟು 60 ಆಗುತ್ತೆ. ಸೊ 1 ಇಂಟು AB ಆಗುತ್ತೆ, 62 ಜಾ 120 ಆಗುತ್ತೆ. ಸೊ ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ AB ವ್ಯಾಲ್ಯೂ ಕೂಡ ಮೀಟರ್ ಅಲ್ಲಿ ಬರೀಬೇಕು. ಸೊ ಈಗ AB ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟು 120 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಫಸ್ಟ್ ಅಂತೂ ಕಂಡಿಡಿದ್ವಿ. ಓಕೆ, AB ಕೆಲಸ ಮುಗಿತು. ಓಕೆ, ಈಗ ನೆಕ್ಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು, ಈಗ ಅದೇ ಟ್ರಯಾಂಗಲ್ ತಗೊಂತೀನಿ. ಓಕೆ, ಸೊ ಆ ಟ್ರಯಾಂಗಲ್ ಏನಿದೆ ADB ಇದೆ, ಇಲ್ಲಿ 60 ಡಿಗ್ರಿ ಇತ್ತು. ಓಕೆ, ಇದು 60 ಮೀಟರ್ ಇತ್ತು. ಓಕೆ, ಇದೇನಾಗಿತ್ತು, ಅಪೋಸಿಟ್, ಇದು ಹೈಪೋಟೆನಸ್. ಓಕೆ, ಇದು ಅಡ್ಜಸೆಂಟ್ ಆಗಿತ್ತು. ಸೊ ಈಗ ನನಗೆ ಆಲ್ರೆಡಿ ಹೈಪೋಟೆನಸ್ ಗೊತ್ತು. ಓಕೆ, ಈಗ ನನಗೆ ಅಪೋಸಿಟ್ ಬೇಕು. ಓಕೆ, ಅಪೋಸಿಟ್ ಕಂಡಿಡ್ತೀನಿ ಸೋ ದಟ್ ಮುಂದೆ ಕಂಡಿಡಿಯಕ್ಕೆ ಈಸಿ ಆಗುತ್ತೆ. ಸೊ ಈಗೇನು AD ಕಂಡಿಡ್ಬೇಕು, ಅಪೋಸಿಟ್ ಕಂಡಿಡ್ಬೇಕು. ಓಕೆ, ನನಗೇನ್ ಗೊತ್ತು, ಅಡ್ಜಸೆಂಟ್ ಗೊತ್ತು. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, tan θ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. tan θ ವ್ಯಾಲ್ಯೂ ಏನು 60. ಓಕೆ, ಅಪೋಸಿಟ್ ವ್ಯಾಲ್ಯೂ ಏನು, ಅಪೋಸಿಟ್ ವ್ಯಾಲ್ಯೂ ಬಂದ್ಬಿಟ್ಟು AD. ಓಕೆ, BD ವ್ಯಾಲ್ಯೂ ಏನು, BD ವ್ಯಾಲ್ಯೂ ಬಂದ್ಬಿಟ್ಟು ಅಡ್ಜಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 60. ಓಕೆ, tan 60 ಅಂದ್ರೆ ನಥಿಂಗ್ ಬಟ್ ಏನು, √3. ಓಕೆ, AD ಬೈ 60. ಓಕೆ, ಸೊ ಈಗ ಡಿವೈಡರ್ ಹಾಕೊಡೋದ್ರೆ ಇಂಟು ಆಗುತ್ತೆ. ಸೊ AD ಇಸ್ ಈಕ್ವಲ್ ಟು ಏನಾಗುತ್ತೆ 60 √3 ಮೀಟರ್ ಆಗುತ್ತೆ. ಓಕೆ, ಸೊ ಈಗ ಅವ್ರು ನೀಟಾಗಿ ಏನ್ ಹೇಳ್ಬಿಟ್ಟಿದ್ದಾರೆ, 60 ಇಂಟು √3 ದಲ್ಲಿ ಏನ್ ತಗೊಂತ ಹೇಳಿದ್ದಾರೆ, √3 ದಲ್ಲಿ 1.7 ತಗೊಂತ ಹೇಳಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ AD ಬಂದ್ಬಿಟ್ಟು, ಓಕೆ, ನಿಮಗೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6 7 42, 4 ಕ್ಯಾರಿ, 6 1 6, 6 + 4 10 ಆಯ್ತು. ಓಕೆ, ಸೊ 1 0 ಇದೆ, 1 ನಂಬರ್ ಆದ್ಮೇಲೆ ಪಾಯಿಂಟ್. ಸೊ ನಥಿಂಗ್ ಇದು ಎಷ್ಟು ಬರುತ್ತೆ, 102 ಆಗುತ್ತೆ, 102 ಮೀಟರ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನು AD ವ್ಯಾಲ್ಯೂ. ಸೊ AD ವ್ಯಾಲ್ಯೂ ನನಗೆ ಎಷ್ಟು ಗೊತ್ತಾಯ್ತು, 102 ಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ಸೊ ಇವಾಗ ನನಗೆ AD ವ್ಯಾಲ್ಯೂ ಗೊತ್ತಾಯ್ತು. ನಾನೇನ್ ಮಾಡ್ತೀನಿ, ಇವಾಗ ಉಳ್ಕಿದ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾನೇನ್ ಮಾಡ್ತೀನಿ ಇವಾಗ. ಓಕೆ, ಸೊ ನಾನು ಈ ಚಿಕ್ಕ ಟ್ರಯಾಂಗಲ್ ತಗೊಂತೀನಿ, ಯಾವುದು ADE ತಗೊಂತೀನಿ. ಓಕೆ, ಈ ಚಿಕ್ಕ ಟ್ರಯಾಂಗಲ್, ಸೆಕೆಂಡ್ ಟ್ರಯಾಂಗಲ್ ADE ತಗೊಂತೀನಿ. ಓಕೆ, ಅದನ್ನ ಇಲ್ಲಿ ಸಪರೇಟ್ ಆಗಿ ಬರೀತೀನಿ. ಓಕೆ, ADE ತಗೊಂತೀನಿ. ಈಗ AD ವ್ಯಾಲ್ಯೂ ಎಷ್ಟು ಅಂತ ಗೊತ್ತು ನನಗೆ, 102 ಅಂತ ಗೊತ್ತು. ಓಕೆ, D ವ್ಯಾಲ್ಯೂ ಗೊತ್ತಿಲ್ಲ. ಓಕೆ, ಈ ಆಂಗಲ್ ಎಷ್ಟಿದೆ, 45 ಡಿಗ್ರಿ ಇದೆ. ಓಕೆನಾ, ಆಮೇಲೆ ಇದು ಬಂದ್ಬಿಟ್ಟು 90 ಡಿಗ್ರಿ. ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ,
ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನ್ಸ್ ಆಗುತ್ತೆ. ಇನ್ನು ಉಳಿದಿದ್ದೇನು ಅಡ್ಜಸೆಂಟ್ ಆಗುತ್ತೆ. ಈಗ ನೀವು ನೋಡಿದ್ರೆ ನನಗೆ ಏನ್ ಬೇಕು ನೋಡಲಿ, ಡಿ ಬೇಕು ತಾನೆ. ಡಿ ಬಂದ್ಬಿಟ್ಟೇನು ಅಡ್ಜಸೆಂಟ್, ನನಗೆ ಅಪೋಸಿಟ್ ಗೊತ್ತು. ಸೊ ನಾನು ಯಾವ ಫಾರ್ಮ್ ಯೂಸ್ ಮಾಡ್ತೀನಿ, ಟ್ಯಾನ್ ಥೀಟಾ ಯೂಸ್ ಮಾಡ್ತೀನಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಈಗ ಟ್ಯಾನ್ ಥೀಟಾ ವ್ಯಾಲ್ಯೂ ಏನು 45, ಅಪೋಸಿಟ್ ಏನು 102, ಅಡ್ಜಸೆಂಟ್ ಏನು PE. ಓಕೆ, tan 45 ವ್ಯಾಲ್ಯೂ 1 is equal to 102 by DE. ಈ ಡಿ ಮೇಲೆ ಹೋಗಿದ್ರೆ 1 into DE is equal to 102 ಆಗುತ್ತೆ. ಸೊ ಡಿ ವ್ಯಾಲ್ಯೂ ಎಷ್ಟಾಯ್ತು, ಡಿ ವ್ಯಾಲ್ಯೂ 102 ಮೀಟರ್ ಆಯ್ತು. ಓಕೆ, ಈಗ ಡಿ ಕೂಡ ಕಂಡಿಡಿದೆ. ಓಕೆ, ಸೊ ಇಲ್ಲಿ ಬರೀತೀನಿ, ಡಿ ವ್ಯಾಲ್ಯೂ ಎಷ್ಟು 102 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ನನಗೆ ಏನ್ ಬೇಕು, AC ಬೇಕು, EC ಬೇಕು. AC ಬೇಕು, EC ಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಟ್ರಯಾಂಗಲ್ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನು ದೊಡ್ಡ ಟ್ರಯಾಂಗಲ್ ತಗೊಂತೀನಿ. ದೊಡ್ಡ ಟ್ರಯಾಂಗಲ್ ಯಾವುದು, ADC ತಗೊಂತೀನಿ. ಓಕೆ, ಸೊ ಅದನ್ನ ಸಪರೇಟ್ ಆಗಿ ಬರೀತೀನಿ. ಓಕೆ, ADC ತಗೊಂತೀನಿ. ಓಕೆ, ಆಂಗಲ್ ಎಷ್ಟಿದೆ, ಆಂಗಲ್ ಬಂದ್ಬಿಟ್ಟು 30 ಇದೆ. AD ವ್ಯಾಲ್ಯೂ ನಮಗೆ ಗೊತ್ತು, ಎಷ್ಟು 102 ಮೀಟರ್ ಅಂತ ಗೊತ್ತು. ಓಕೆ, ಈಗ ಇದು 90 ಡಿಗ್ರಿ ಅಂದ್ರೆ ಇದು 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಈ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನನಗೆ ಏನ್ ಬೇಕು ನೋಡ್ರಿ, AC ಬೇಕು. ಓಕೆ, ಸೊ AC ಅಂದ್ರೆ ನಥಿಂಗ್ ಬಟ್ ಏನು, ಹೈಪೋಟೆನ್ಸ್ ಬೇಕು. ನನಗೆ ಅಪೋಸಿಟ್ ಗೊತ್ತಿದೆ. ಸೊ ಅಪೋಸಿಟ್ ಹೈಪೋಟೆನ್ಸ್ ಅಂದ್ರೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು, ಸೈನ್ ಥೀಟಾ ಅಪ್ಲೈ ಮಾಡ್ಬೇಕು. ಸೈನ್ ಥೀಟಾ ಏನು, ಅಪೋಸಿಟ್ ಬೈ ಹೈಪೋಟೆನ್ಸ್. ಓಕೆ, ಈಗ ಥೀಟಾ ಇದ್ದಲ್ಲಿ ಏನಾಗ್ಬೇಕು, 30 ಆಗ್ಬೇಕು. ಅಪೋಸಿಟ್ ವ್ಯಾಲ್ಯೂ ಏನು 102, ಹೈಪೋಟೆನ್ಸ್ ವ್ಯಾಲ್ಯೂ ಏನು AC. ಸೈನ್ 30 ಅಂದ್ರೆ ನಥಿಂಗ್ ಬಟ್ ಏನು 1/2 is equal to 102 by AC. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 into AC is equal to 2 into 102. ಸೊ ಏನಾಯ್ತು, 2 2 ಜಾ 4, 2 0 ಜಾ 0, 2 1 ಜಾ 2, 204 ಮೀಟರ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು AC. ಇವಾಗ ನನಗೆ AC ಕೂಡ ಗೊತ್ತಾಯ್ತು. AC ವ್ಯಾಲ್ಯೂ ಎಷ್ಟು ಗೊತ್ತಾಯ್ತು, 204 ಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನಾನೇನ್ ಮಾಡ್ತೀನಿ ಇವಾಗ, ಓಕೆ, ಈ DC ವ್ಯಾಲ್ಯೂ ಕೂಡ ಕಂಡುಹಿಡ್ತೀನಿ. ಓಕೆ, ಇದು ನಮಗೆ ಹೆಲ್ಪ್ ಆಗುತ್ತೆ ಮುಂದೆ ಯಾವ ತರ ಅಂತ ಹೇಳ್ತೀನಿ. ಈ DC ಅಡ್ಜಸೆಂಟ್ ಕಂಡುಹಿಡ್ತೀನಿ. ನಮಗೆ ಆಲ್ರೆಡಿ ಅಪೋಸಿಟ್ ಗೊತ್ತು, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಟ್ಯಾನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಟ್ಯಾನ್ ಥೀಟಾ ವ್ಯಾಲ್ಯೂ ಏನಿದೆ 30 ಇದೆ. ಓಕೆ, ಅಪೋಸಿಟ್ ವ್ಯಾಲ್ಯೂ ಏನು 102, ಅಡ್ಜಸೆಂಟ್ ಬಂದ್ಬಿಟ್ಟು ಏನು DC ಇದೆ. ಓಕೆ, ಸೊ ಟ್ಯಾನ್ 30 ಬಂದ್ಬಿಟ್ಟು 1/√3, 102 by DC. ಓಕೆ, ಈಗ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಲಿ. ಓಕೆ, DC is equal to nothing but 1 into DC. 1 into DC is equal to 102√3 ಆಗುತ್ತೆ. ಓಕೆ, ಸೊ ಈಗ DC is equal to 102 into √3 ವ್ಯಾಲ್ಯೂ ಏನ್ ತಗೊಂತ ಹೇಳಿದ್ರೆ, √3 ವ್ಯಾಲ್ಯೂ 1.7 ತಗೊಂತ ಹೇಳಿದ್ದಾರೆ. ಓಕೆ, ಸೊ ಈಗ ಏನ್ ಮಾಡ್ತೀನಿ ನಾನು, DC is equal to ಓಕೆ 102 into 1.7 ಮಾಡಬೇಕು. ಸೊ DC ಬರುತ್ತೆ 17 2 ಜಾ 34, 17 0 0 0 plus 3 3, 17 1 ಜಾ 17. ಸೊ ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ನೀವು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ರಿ. ಸೊ DC ವ್ಯಾಲ್ಯೂ ಎಷ್ಟಾಯ್ತು, 173.4 ಮೀಟರ್ ಆಯ್ತು. ಸೊ ನಾನು ಇಲ್ಲಿ ಬರ್ಕೊಂತೀನಿ, DC ವ್ಯಾಲ್ಯೂ ಎಷ್ಟು 173.4 ಮೀಟರ್ ಅಂತ ಬರ್ಕೊಂತೀನಿ. ಓಕೆ, ಸೊ ಇವಾಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಓಕೆ, ನನಗೆ ಇವಾಗ ಏನ್ ಬೇಕು, EC ಬೇಕು. ಅದನ್ನ ಯಾವ ತರ ಮಾಡ್ತೀನಿ ನೋಡ್ರಿ. DC ಎಷ್ಟು ಬಂದಿದೆ ನೋಡ್ರಿ, DC ಬಂದ್ಬಿಟ್ಟು 173.4. ಓಕೆ, ಇಲ್ಲಿ ಬಂದಿದೆ ಹೌದಾ. ಸೊ ಈ DC ನ ಏನಂತ ಬರಿಬೋದು ನೋಡ್ರಿ, DC ನ ನಾನು DE plus EC ಅಂತ ಬರಿಬೋದಾ. ಸೊ ನಾನು ಏನ್ ಬರಿಬೋದು, DC ನ DE plus EC ಅಂತ ಬರಿಬೋದು, ವಿಚ್ ಇಸ್ ಈಕ್ವಲ್ ಟು 173.4. ಓಕೆ, ಈಗ EC ಬೇಕು,
ಇದೊಂದು ಲೆಫ್ಟ್ ಸೈಡ್ ಇಟ್ಕೊಂತೀನಿ. EC is equal to 173.4 ಪ್ಲಸ್ ಡಿ ಆ ಕಡೆ ಹೋದ್ರೆ ಮೈನಸ್ ಡಿ ಆಗುತ್ತೆ. ಈಗ EC is equal to 173.4 ಮೈನಸ್ ಡಿ ವ್ಯಾಲ್ಯೂ ಗೊತ್ತು. ಈಗ ನೀವೇ ನೋಡ್ರಿ ಡಿ ವ್ಯಾಲ್ಯೂ ಎಷ್ಟಿದೆ 102 ಮೀಟರ್ ಇದೆ. ಸೊ ಡಿ ವ್ಯಾಲ್ಯೂ ಏನ್ ಬರ್ತೀನಿ 102 ಅಂತ ಬರ್ತೀನಿ. ಸೊ EC is equal to ಏನಾಗುತ್ತೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 173.4 ಮೈನಸ್ 102.0 ಮೈನಸ್ ಮಾಡೋದು 4 3 ಅಲ್ಲಿ 2 ಹೋದ್ರೆ 1 ಓಕೆ 7 1 ಅಲ್ಲಿ 1 ಹೋದ್ರೆ 0. ಸೊ ಎಷ್ಟು ಉಳಿತು 71.4 ಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು EC ವ್ಯಾಲ್ಯೂ. ಸೊ 4 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮೀಡಿಯಂ ಕ್ವಶನ್ ಪೇಪರ್ ಸ್ಟೆಪ್ 4 ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನು ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನ್ಯೂಸ್ ಕೊಡೋ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.